ಲಲಿತ್ ಬೇಕಲ್ದಲ್ಲಿರುವಂಥ ಲಲಿತ್ ರೆಸಾರ್ಟ್ ಅಂಥೇಳಿ ನಮ್ಮ ಬೆಂಗಳೂರಿನಲ್ಲಿ ಸಿ ಎಮ್ ಮನೆಯವರ ಪಕ್ಕದಲ್ಲಿ ಲಲಿತ್ ಹೋಟೆಲ್ ಇದೆಯಲ್ಲ ಅದೇ ಗ್ರೂಪ್ ಇದು. ಇದು ಚಂದ್ರಗಿರಿ ನದಿ ಅಂಥೇಳಿ. ಚಂದ್ರಗಿರಿ ನದಿಯಲ್ಲಿ ನಾವು ಸದ್ಯಕ್ಕೆ ಬಂಬೂ ರ್ಯಾಫ್ಟಿಂಗ್ ಮಾಡಲು ಸಿದ್ಧರಾಗಿದ್ದೀವಿ. ನನ್ನ ಜೊತೆ ನನ್ನ ಗೆಳೆಯ ಪ್ರಾಣ ಸ್ನೇಹಿತ ಆನಂದ್ ಅವರಿದ್ದಾರೆ, ವ್ಯಾಪಾರಸ್ಥರು, ಇನ್ನೂ ಮದುವೆಗಿಲ್ಲ. ಇಲ್ಲಿ ಇವತ್ತು ಗುರುವಾರ ದೇವರಿಗೆ ಕನ್ಯಾ ನೋಡಲು ನಾವು ಹೋಗ್ತಿದ್ದೀವಿ. ದೇವರಲ್ಲಿನೇ ಕೇಳ್ಕೊಂಡ್ಬಿಡ್ತೀವಿ ನಾವು. ಜೊತೆಗೆ ನಮ್ಮ ಬಂಬೂ ರಾಫ್ಟಿಂಗನ್ನು ಕರ್ಕೊಂಡು ಹೋಗ್ತಿರುವಂಥ आपका नाम क्या है भाई? सचिन. हाँ सचिन, कहाँ से आप? सर यूपी बनारस सर. यूपी बनारस से आया. ओके. आपको कितना घंटे लगेगा ये बम्बू राफ्टिंग करने के लिए? हाफ एन आवर. क्या फ़ीस है? फीस क्या है 1 घंटे आधा घंटे के लिए? 590 सर पर पर्सन 590 विथ GST है ना? ಓಕೆ ಬಾಯ್, ಥ್ಯಾಂಕ್ ಯು. ನಾವೀಗ ಚಂದ್ರಗಿರಿ ನದಿಯಲ್ಲಿ ಬಂಬೂ ರಾಫ್ಟಿಂಗ್ ನಾವು ಪ್ರಾರಂಭಿಸಿದ್ವಿ. ನಿಧಾನವಾಗಿ ಹೋಗ್ತಾಯಿದ್ದೀವಿ. ಈಗ ತಾವು ನೋಡ್ತಿರುವಂಥ ದೃಶ್ಯ ಇದು ಚಂದ್ರಗಿರಿ ನದಿ. ಎರಡೂ ಬದಿಗಳಲ್ಲಿ ತೆಂಗಿನ ಮರಗಳು, ದಟ್ಟವಾದಂಥ ಕಾಡುಗಳು ನೋಡ್ತಾಯಿದ್ರಿ. ಎಡಬದಿಯಲ್ಲಿ ಇದು ಲಲಿತ ರೆಸಾರ್ಟ್ದ ದೃಶ್ಯ ಅದ್ಭುತವಾಗಿದೆ. ತಾವು ಯಾವಾಗಲಾದರೂ ಬಂದರೆ ಲಲಿತ ರೆಸಾರ್ಟ್ಗೆ ತಾವು ದಯವಿಟ್ಟು ಈ ಬಂಬೂ ರಾಫ್ಟಿಂಗ್ ಮಾಡಬೇಕು, ಆನಂದವನ್ನು ಅನುಭವಿಸಬೇಕು. ಆದರೆ ಒಂದೇ ಕಂಡೀಷನು, ನೀವು ನಿಮ್ಮ ಜೊತೆಗಾತಿಯನ್ನು ಕರ್ಕೊಂಬಂದ್ರೆ ಭಾಳ ಚೆನ್ನಾಗಿರುತ್ತೆ. ಮದುವೆ ಆಗಿರಲಿಲ್ಲ ಅಂದ್ರೆ ಪರವಾಗಿಲ್ಲ, ಆದರೆ ಜೊತೆಗಾತಿ ಕಡ್ಡಾಯವಾಗಿ ಕರ್ಕೊಂಬರಲೇಬೇಕು.